ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಲಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರುವುದಿಲ್ಲ. ನವರ ತಾಲೂಕಿನ ಲಾದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬೆಳಗ್ಗೆ ಶಂಕರಾಚಾರ್ಯರ ಜಯಂತಿ ಆಚರಣೆ ಮಾಡಿದ ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಂಪ್ಯೂಟರ್ ಆಪರೇಟರ್ ಹಾಗೂ ಸಿಬ್ಬಂದಿಗಳು ಎಲ್ಲರೂ ಮನೆಗೆ ಹೋಗಿದ್ದಾರೆ. ಇನ್ನು ಸಾರ್ವಜನಿಕರು ಬಂದು ಪಂಚಾಯಿತಿ ಕಾರ್ಯಾಲಯದ ಎದುರುಗಡೆ ತಮ್ಮ ಗೋಳನ್ನು ಹೇಳ್ಕೊಳ್ತಿದ್ರು. ಇನ್ನು ಈ ದೃಶ್ಯಗಳು ತಾವು ನೋಡಬಹುದಾಗಿದೆ. ಇನ್ನು ಪಂಚಾಯಿತಿ ಕಾರ್ಯಾಲಯವು ಈ ರೀತಿ ಮುಚ್ಚಿಕೊಂಡು ಹೋಗಿದ್ದಾರೆ. ಸಾರ್ವಜನಿಕ ಮುಕ್ತ ಬಡವರು, ರೈತರು, ಕಾರ್ಮಿಕರಿಗೆ ಮತ್ತು ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಕೆಲಸಗಳಿರುತ್ತವೆ. ಇನ್ನು ಮೂಲಭೂತ ಬೇಸಿಗೆ ಇರುವ ಕಾರಣದಿಂದ ಕುಡಿಯುವ ನೀರಿನ ಸಮಸ್ಯೆ, ಜಾನುವಾರುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಇನ್ನು ಸೌಕರ್ಯಗಳನ್ನು ಒದಗಿಸಬೇಕಾದಂತಹ ಅಧಿಕಾರಿಗಳು ಈ ರೀತಿ ನಡೆದುಕೊಂಡ್ರೆ ಸಾರ್ವಜನಿಕರಿಗೆ ನ್ಯಾಯ ಸಿಗುವುದಾದರೂ ಹೇಗೆ? ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಲಾಧ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಪ್ರಶ್ನೆ ಮಾಡುವವರು ಇಲ್ಲ. ಇನ್ನು ನಾವು ಮಾಡಿದ್ದೇ ಕೆಲಸ, ನಾವು ಬರುವುದು ಕೆಲಸಕ್ಕೆ ಇಲ್ಲ, ಬರೀ ಕಾಟಾಚಾರಕ್ಕೆ ಮಾತ್ರ ಎಂಬ ದರ್ಪದಲ್ಲಿ ಮೆರೆಯುತ್ತಿರುವಂತೆ ಮೇಲ್ನೋಟಕ್ಕೆ ಕಾಣ್ತಿದೆ ಎನ್ನುವಂತಹ ವಿಷಯ ವಿಡಿಯೋದಲ್ಲಿ ತಾವು ನೋಡಬಹುದಾಗಿದೆ. ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಇಂತಹ ತಪ್ಪುಗಳನ್ನು ಕೂಡಲೇ ತಿದ್ದುಕೊಂಡು ಸಾರ್ವಜನಿಕರಿಗೆ ಸಹಾಯ ಆಗುವ ಹಾಗೆ ಸಿಬ್ಬಂದಿಯವರು ನಡೆದುಕೊಳ್ಳಬೇಕು. ಇಲ್ಲಾಂದ್ರೆ ಭೀಮಾರ್ಮಿ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಗಾಳಪ್ಪಲಾದಾಗ ಜಿಲ್ಲಾ ಗೌರವ ಅಧ್ಯಕ್ಷ ಭೀಮಾರ್ಮಿ ಬೀದರ್ ಅವರು ಎಚ್ಚರಿಕೆ ನೀಡಿದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಇದು ಗ್ರಾಮ ಪಂಚಾಯತ್ ಲಾದ. ಇಲ್ಲಿ ಯಾರು ಅಧಿಕಾರಿಗಳು ಇಲ್ಲ, ಎಲ್ಲ ಖಾಲಿ ಒಬ್ಬರು ರೆಸ್ಪಾನ್ಸಿಬಲ್ ಇಲ್ಲ. ಎಲ್ಲ ಜನಗಳು ಕುಂತಿದ್ದಾರೆ. ಎಲ್ಲ ಒಂದು ಲಾಕ್ ಇದೆ, ಈಚೆದು ಲಾಕ್ ಇದೆ. ಈಚೆ ಅಧಿಕಾರಿಗಳು ರೂಮ್ ಎಲ್ಲ ವಿಡಿಯೋ ಬಂದಿಲ್ಲ, ಯಾರೂ ಬಂದಿಲ್ಲ. ಈ ಅಪ್ಲಿಕೇಶನ್ ಹಾಕಲ್ಲ ಬಂದಿದ್ದಾರೆ. ಒಬ್ಬರು ಲೇಡೀಸು ಇದ್ದಾರೆ. ಏನದ ನಿಮ್ಮ ಹೆಸರು ಏನದ ರೀ? ಯಾವ್ದಕ್ಕೆ ಕಡೆ ಹೊಂಟ್ರಿ ಪಂಚಾಯತ್ಗೆ? ಏಜ್ ದಿನ ಹೊಂಟ್ರಿ? ಇವತ್ತು ಬಿ ಇಲ್ಲ. ಇವತ್ತು ಬರ್ತಾರೋ ಇಲ್ಲ ಖೂನ ಇಲ್ಲ. ಎಷ್ಟು ಮಂದಿ ಮಕ್ಕಳು ರೀ ನಿಮ್ಗೆಲ್ಲ ಅಲ್ಲಿ? ಎಲ್ಲ 5 ಮಂದಿ ಮಕ್ಕಳು. ಅವು ತಗಡೆಲ್ಲ ಮನೆ ಆರೋಗ್ಯ ಈ ವರ್ಷ ನಿಮ್ಮ ಮನೆನೇ ಆಗಿಲ್ಲ, ಕಟ್ಕೊಟ್ಟಿಲ್ಲ. ಅದು ಅರ್ಧ ಮಂದಿ ಹೇಳಿದ್ರು ಬಿ ಪಂಚಾಯತ್ ಬಂದು ಹೇಳಿ ಅದು ಬಿ ಕಟ್ಕೊಟ್ಟಿಲ್ಲ. ಏನಾರ ದುಡ್ಡು ಕೇಳ್ತಾರೇನು? ಹಾಂ ಅಂದ್ರೆ ಹಾಂ ನಿಮ್ಗೆ ಮಾಡಿಲ್ಲ. ಹಾಂ ನಿಮ್ದೇನು ಸಮಸ್ಯೆ ಇದ್ರಿ ಅಣ್ಣ? ಯಾಕೆ ಬಂದ್ರಿ? 6 ತಿಂಗಳ ಹಿಂದ್ರಿ ರಘುನಾಥ್ ರೆಡ್ಡಿ ಎಂಬವರು ಇದ್ರಿ. ಅವ್ರು ಡೂಪ್ಲಿಕೇಟ್ ಡಿಜಿಟಲ್ ಖಾತಾ ಮೋಜಣಿ ಮಾಡೋದೇ ಮಾಡ್ಕೊಟ್ಟಿ ಇವಾಗ ಏನಂದ್ರೆ ನಮ್ಮ ಹೊಲ್ದಾಗ 15 ಫೀಟ್ ಕಬ್ಜಾ ಮಾಡ್ಕೊಳತ್ತಾರೆ ಡಿಜಿಟಲ್ ಖಾತಾ ಹಿಸಾಬ್ ಮೇಲೆ. ಅದೇ ಇಲ್ಲಿ ಕಂಪ್ಲೇಂಟ್ ಕೊಡ್ಲಾಕ್ ಬಂದಿದ 15 ದಿನ ಆಯ್ತು. PDO ಸಿಕ್ತಲ್ರಿ ನಮಗೆ. ಯಾವಾರ ಒಂದ್ಸಲ ಸಿಕ್ಕನಾಗ ಏನಂದ್ರು PDO? ಸಿಕ್ಕಿನಾಗ ಏನಿಲ್ರಿ, ಏನ್ ಮಾಡ್ಲಾಕ್ ಬರಲ್ಲ, ಅವ್ರು ಮಾಡ್ಯಾರ ಅವ್ರಿಗೆ ಕೇಳ್ರಿ ಅಂತ ಹೇಳ್ತಾರ. ಯಾರು? ರಘುನಾಥ್ ರೆಡ್ಡಿ ಅವ್ರಿಗೆ ಕೇಳ್ಬೇಕು. ಅವ್ರಿಗೆ ಕೆಲಸ ನಿಂದ್ರಿಸ ಅಂತ ನೋಟಿಸ್ ಕೊಡು ಅಂತ ಹೇಳಿದ್ರೆ ನೋಟಿಸ್ ಬಿ ಕೊಡಲಾಗ್ಯಾರ. 3 ದಿನ ಆಯ್ತು ಸಿಗಲಾಗ್ಯಾರ. ನಮ್ಗೆ 2 ಸಲ ಅಪ್ಲಿಕೇಶನ್ ಕೊಟ್ಟಿದೆ. ಮತ್ತೆ ಇವತ್ತು ಇವು ಅವರಿಗೆ ಅಪ್ಲಿಕೇಶನ್ ಕೊಟ್ಟಿದೆ. ಹೌದು. ನಿಮ್ದು ಯಾಕೆ ಬಂದಿರಿ? ಎಷ್ಟು ಬಂದಿರಿ ನೀವು ಈಗ? ಮುಂಜಾನೆ 9 ಬಂದಿರಿ. ಯಾರು ಅಧಿಕಾರಿಗಳು ಇಲ್ಲ? ಹಾಂ ಅಂದ್ರೆ ನೀವು ಇನ್ನೂ ಅವ್ರ ಭರಸನ ಕೊಡ್ತೀರಿ? ಮತ್ತೆ 4 ತನಕ ಕೊಡ್ತೀರಿ ಅಂದ್ರೆ ನಿಮ್ಮ ಮನೆ ಅಪ್ಲಿಕೇಶನ್ ಹಾಕೊಂಡಿರ್ತೀರಿ. ಯಾರ್ಯಾರ ಫೋನ್ ಹಚ್ಚಿರಿ? ಯಾರೇ ಇಲ್ಲ? ಇದು ಯಾರ PDO ಮೇಡಮ್ ಸೆಕ್ರೆಟರಿ ಫೋನ್ ಎತ್ತಿಲ್ಲ. ನಮಸ್ಕಾರ ಬಂಧುಗಳೇ. ಬೀದರ್ ಜಿಲ್ಲೆ ಅವಳ ತಾಲೂಕಿನ ಲಾದ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಶಂಕರಾಚಾರ್ಯರ ಒಂದು ಜನ್ಮೋತ್ಸವವನ್ನು ಆಚರಣೆ ಮಾಡಿ ಇಂದು ಪೂಜೆ ಮಾಡಿದ PDO ಮತ್ತು ಕಂಪ್ಯೂಟರ್ ಆಪರೇಟರ್ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಪೂಜೆ ಮಾಡಿದ ನಂತರ ಪಂಚಾಯತಿಗೆ ಕೀಲಿ ಹಾಕಿಕೊಂಡು ಹೋಗಿರುತ್ತಾರೆ. ಅನೇಕ ಗ್ರಾಮಗಳಿಂದ ಗ್ರಾಮಸ್ಥರು ಬಂದು ಪಂಚಾಯತಿ ಎದುರುಗಡೆ ಕುಳಿತು ನಮ್ಮ ಸಮಸ್ಯೆಗಳನ್ನು PDO ಅಧಿಕಾರಿಗಳು ಮತ್ತು ಕಂಪ್ಯೂಟರ್ ಆಪರೇಟರ್ ಸಿಬ್ಬಂದಿ ನಮ್ಮ ಮಾಡಿಕೊಡ್ತಾರೆ ಎಂಬ ನಂಬಿಕೆ ಇಟ್ಟುಕೊಂಡು ಒಂದು ಪಂಚಾಯತಿ ಎದುರುಗಡೆ ಕುಳಿತಿರುತ್ತಾರೆ. ಆದರೆ ಮಧ್ಯಾಹ್ನ ಆದರೂ ಕೂಡ ಯಾವ PDO ಆಗಲಿ ಸಿಬ್ಬಂದಿ ಆಗಲಿ ಯಾರು ಕೂಡ ಬರುವುದಿಲ್ಲ. ಆದ ಕಾರಣದಿಂದ ಪಂಚಾಯತಿ ಸಿಬ್ಬಂದಿಗಳು ಕೂಡಲೇ ಎಚ್ಚೆತ್ತುಕೊಂಡು ಪ್ರತಿದಿನ ಸರ್ಕಾರ ಹೊರಡಿಸಿದ ನಿಯಮದಂತೆ ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆಯವರೆಗೆ ಸರ್ಕಾರದ ನಿಯಮಾನುಸಾರ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಮತ್ತು ಬೇಸಿಗೆ ಇರುವ ಕಾರಣದಿಂದ ಕುಡಿಯುವ ನೀರಿನ ವ್ಯವಸ್ಥೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಆದ ಕಾರಣದಿಂದ ತಾವು ಪ್ರತಿನಿತ್ಯ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಬಂದು ತಮ್ಮ ದಿನನಿತ್ಯದ ಕಾರ್ಯವನ್ನು ಮಾಡಿ ಸಾರ್ವಜನಿಕರ ಒಂದು ಒಳ್ಳೆಯ ಸೇವೆ ಸಲ್ಲಿಸಿ, ಇಲ್ಲವಾದಲ್ಲಿ ಭೀಮಾರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡಲಾಗದೆಂದು
ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡುತ್ತೇನೆ. ನಾನು ಗಾಳಿಪಾಕಿ ಲಾದಕರ ಆರೋಗ್ಯರಿ. ಜೈ ಭೀಮ್ ಜೈ ಭೀಮ್.